ನನ್ನ ಹುಟ್ಟುಹಬ್ಬದಲ್ಲಿ ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರಂತ ಮಂಜುನಾಥ್ ಗೌಡ್ರು ಒಂದು ಒಳ್ಳೆ ಸಜೆಷನ್ ಕೊಟ್ಟರು. ಎಲ್ಲೋ ತಿಂದು ಉಂಡು ಕೇಕ್ ಹಾಕ್ಕೊಂಡು ನೀವು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತೀರಾ? ಬೇಡ. ನೀವು ಪ್ರತಿ ವರ್ಷದಲ್ಲಿ ನೀವು ನಾನು ಏನೇ ಸಪೋರ್ಟ್ ಇದ್ರೂ ನಾನು ಫ್ರೀ ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ನೀವು ಜನಗಳನ್ನ ಕರೆಸಿ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವ್ರನ್ನ ನಮ್ಮ ಹಾಸ್ಪಿಟ್ಲಿಗೆ ಕಳಿಸಿ ನಾವು ಫ್ರೀ ಆಪ್ರೇಷನ್ ಮಾಡಿ ನಿಮ್ಗೆ ಕಳಿಸ್ತೀವಿ. ಅದು ನೀವು ಜವಾಬ್ದಾರಿ ತಗೊಂಡು ನಿಮ್ಮ ಜವಾಬ್ದಾರಿಯಿಂದ ಆ ಕೆಲಸ ಮಾಡಿಕೊಟ್ರೆ ಆ ಕತ್ಲಾಗಿರೋರು ಬೆಳಕಿಗೆ ಬರ್ತಾರೆ. ಒಂದು ಅವಕಾಶ ಮಾಡಿಕೊಡಿ ಅಂತ ನಮ್ಮ ಮಂಜುನಾಥ್ ಗೌಡ್ರು ನಮಗೆ ಮಾರ್ಗದರ್ಶನ ಕೊಟ್ಟರು. ಅದು ನಾನಾದ್ರೂ ಹೇಳೋದಿಷ್ಟೇ. ಇವತ್ತು ನನಗಾದ್ರೂ ಮೊನ್ನೆ ನಾನು ಹುಟ್ಟುಹಬ್ಬ ಇವತ್ತು ಏನು ನಮಗೊಂದು ಈ ಕತ್ಲಾಗಿರೋನ ಬೆಳಕು ನಾನು ತರಲೇಬೇಕು ಈ ತಾಲೂಕಲ್ಲಿ ಅಂತನ ನಾವು ಯೋಚನೆ ಮಾಡಿದಾಗ ಇವತ್ತು ನಾವು ಪ್ರತಿ ಗ್ರಾಮ ಪಂಚಾಯತಿಗೂ ಇವತ್ತು ನಮ್ಮ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದಂಥ ಮಂಜುನಾಥ್ ಗೌಡ್ರು ನಾನು ಅವಕಾಶ ಮಾಡಿಕೊಡ್ತೀನಿ. ಅದೆಷ್ಟೇ ಖರ್ಚು ಬಂದ್ರೂ ದಯವಿಟ್ಟು ಎಷ್ಟೇ ಖರ್ಚು ಬಂದ್ರೂ ನಾನು ನಮ್ಮ ಇವ್ರ ಕಡೆಯಿಂದ ನಾನು ವ್ಯವಸ್ಥೆ ಮಾಡಿಸ್ಕೊಡ್ತೀನಿ. ನಿಮ್ಮ ತಾಲೂಕಿನ ಜನ ಎಷ್ಟೇ ಜನ ಇದ್ರು ನಾನು ಆಪ್ರೇಷನ್ ಮಾಡಿಸ್ಕೊಡ್ತೀನಿ. ನಿನ್ನ ಜವಾಬ್ದಾರಿ ತಗೊಂಡು ನೀನು ಕೆಲಸ ಮಾಡುವಂಥ ಒಂದು ಮಾರ್ಗದರ್ಶನ ಕೊಟ್ಟರು. ಆ ಮಾರ್ಗದರ್ಶನದಲ್ಲಿ ನಾನು ಏನು ಇವತ್ತು ನಮ್ಮ ಆತ್ಮೀಯರು ಆದಂಥ ಉಗ್ರೇಶ್ ಅಣ್ಣನವರ ಅಭಿಮಾನಿ ಬಳಗದವರು, ಆಗ ನನ್ನ ಸಹೋದರಿ ಯಶೋ ಮತ್ತು ಇನ್ನೊಬ್ಳು ವನಿತಾ ಇವತ್ತು ಅವರೆಲ್ಲ ರಿಸ್ಕ್ ತಗೊಂಡು ಇವತ್ತು ಪ್ರತಿ ಗ್ರಾಮ ಪಂಚಾಯತಿಗೆ ಒಂದು ಟಾಮ್ ಹಾಕ್ಸಿ ಇವತ್ತು ಒಂದು 100 ಜನ ಒಂದು ಪ್ರತಿ ಗ್ರಾಮ ಪಂಚಾಯತಿಗೆ 100-120 ಜನ ಇವತ್ತು ಬಂದು ಕಣ್ಣು ಟೆಸ್ಟ್ ಮಾಡಿಸ್ಕೊಂಡು ಹೋಗೋಂಥ ಒಂದು ಅವಕಾಶ ಮಾಡಿದ್ದಾರೆ. ಇವತ್ತು ಸಹ ನಿಮ್ಗೆ ಹೇಳೋದು ಇಷ್ಟೇ, ಪ್ರತಿಯೊಂದು ಯಾವುದೇ ಒಂದು ಖರ್ಚು ಇಲ್ಲದ ರೀತಿಯಲ್ಲಿ ನಿಮಗೆ ಆಪ್ರೇಷನ್ ಮಾಡಿಸಿ ನಮ್ಮ ಮಂಜುನಾಥ್ ಗೌಡ್ರು ನಿಮ್ಮನ್ನು ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸಿ ಊಟ ತಿಂಡಿ ಖರ್ಚಿಂದ ಕರ್ಕೊಂಬಂದು ಇವತ್ತು ಎಲ್ಲಿಂದ ನಿಮಗೆ ಕರ್ಕೊಂಡೋಗಿರ್ತಾರೋ ಅಲ್ಲಿ ಕರ್ಕೊಂಬಂದು ನಿಮ್ಗೆ ಆಪ್ರೇಷನ್ ಮಾಡಿ ತಂದು ಬಿಡ್ತಾರೆ. ನಾವು ಇಲ್ಲಿಂದ ನಿಮ್ಮ ಊರುಗಳಿಗೆ ಮುಟ್ಸೋಕ್ಕೆ ನಾವು ಜವಾಬ್ದಾರಿ ತಗೊಳ್ತೀವಿ. ಆ ದೆಸೆಯಿಂದನ ನೀವೆಲ್ಲರೂ ಇವತ್ತು ಯಾರು ಕತ್ಲಲ್ಲಿರೋ ಅಂಥ ಅವಶ್ಯಕತೆ ಇಲ್ಲ. ಇವತ್ತು ಅದೇನೇ ಖರ್ಚು ಬಂದರು, ಏನೇ ನಿಮ್ಗೆ ಊಟ ಉಪಚಾರದ್ದು ಏನೇ ಖರ್ಚು ಬಂದರು ನಾವು ಜವಾಬ್ದಾರಿ ತಗೊಳ್ತೀವಿ. ಇವತ್ತು ನಮ್ಮ ಅಭಿಮಾನಿಗಳು ಜವಾಬ್ದಾರಿ ತಗೊಂಡಿದ್ದಾರೆ. ಆ ದೆಸೆಯಿಂದನ ಇವತ್ತು ಇಡೀ ತಾಲೂಕಿಗೆ ಪ್ರತಿ ಒಂದು ವಾರ ಒಂದು ಗ್ರಾಮ ಪಂಚಾಯತಿ ವ್ಯವಸ್ಥೆ ಮಾಡುವಂಥ ಒಂದು ಕಾರ್ಯಕ್ರಮ ನಮ್ಮ ಲಯನ್ಸ್ ಕ್ಲಬ್ ವತಿಯಿಂದ ಮತ್ತು ನಮ್ಮ ಏನು ಉಗ್ರೇಶ್ ಅಣ್ಣನವರ ಅಭಿಮಾನಿ ಬಳಗದಿಂದ ಇವತ್ತು ಎಲ್ಲರೂ ನಮ್ಮ ಆತ್ಮೀಯ ನನ್ನ ಸಹೋದರರಾದಂಥ ಎಲ್ಲರೂ ಈ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ. ಇದು ಉಪಯೋಗ ಆಗಬೇಕು. ಯಾಕೆಂದರೆ ಶ್ರೀಮಂತರು 50,000 ಆಗಲಿ ಲಕ್ಷ ಆಗಲಿ ಅವ್ರು ಹೋಗಿ ಎಲ್ಲಾದರೂ ಹೋಗಿ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಿಗೆ ಬೆಂಗಳೂರಾಗಲಿ ಎಲ್ಲೋ ಒಂದು ಕಡೆ ತೋರಿಸಿ ಅವ್ರು ಆಪ್ರೇಷನ್ ಮಾಡ್ಕೊಂಬರ್ತಾರೆ. ಇವತ್ತು ನಮ್ಮ ಹಳ್ಳಿಗಾಡಿನ ಪ್ರದೇಶದಲ್ಲಿ ಇವತ್ತು ನಾವು 5,000 ಕೊಟ್ಟು ಆಪ್ರೇಷನ್ ಮಾಡ್ಸೋಕ್ಕೂ ಹಿಂದೆ ಮುಂದೆ ನೋಡೋವಂಥ ಪರಿಸ್ಥಿತಿ ಇವತ್ತು ನಾವು ನಿರ್ಮಾಣ ಆಗೈತೆ. ಯಾಕೆಂದರೆ ನಮ್ಮಲ್ಲಿ ಒಳ್ಳೆ ಬೆಳೆ ಇಲ್ಲ, ನೀರಿಲ್ಲ. ಆ ಪರಿಸ್ಥಿತಿ ಇವತ್ತು ನಾವು ರೈತರು ಎಲ್ಲ ಭಾಳ ಬಡತನಕ್ಕೆ ಬಂದಿದ್ದೀವಿ. ಆ ದೆಸೆಯಿಂದ ನಾವು ಏನು ನಮ್ಮ ಮುಖಂಡರುಗಳು ಜವಾಬ್ದಾರಿ ತಗೊಂಡು ನಿಮ್ಗೆ ಆಪ್ರೇಷನ್ ಮಾಡಿಸಿ ತಂದು ಬಿಡ್ತಾರೆ. ಇದನ್ನು ಪ್ರತಿ ಗ್ರಾಮ ಪಂಚಾಯತಿನಲ್ಲಿ ನೀವು ಸದುಪಯೋಗ ಪಡಿಸ್ಕೋಬೇಕು. ನಾನು ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಕೈ ಮುಗಿದು ಹೇಳ್ತಾರೆ, ಯಾವುದೋ ತೊಂದರೆ ಆಗದ ರೀತಿಯಲ್ಲಿ. ಯಾಕೆಂದರೆ ನಾನು ಒಂದು ಸ್ವಲ್ಪ ಸ್ವಾರ್ಥ. ಯಾಕೆಂದರೆ ನನ್ನ ಕೊಟ್ಟ ಪಂಚಾಯತಿನಲ್ಲಿ ನಾನು ಯಾಕೆ ಫಸ್ಟ್ ಮಾಡಿಸ್ಬಾರ್ದು? ಈಗ ಟೌನಲ್ಲಿ ಆದರೆ ಯಾರೋ ಹಾಸ್ಪಿಟ್ಲ್ಗಳು ಇರ್ತಾರೆ, ಎಲ್ಲೋ ಒಂದು ಕಡೆ ಅವ್ರು ತೋರಿಸ್ಕೊಂಡು ಹೋಗ್ತಾರೆ. ಆ ಸ್ವಾರ್ಥದಿಂದ ನಾನು ಸಹ ನಮ್ಮ ಮಂಜುನಾಥ ಗೌಡ್ರಿಗೆ ಹೇಳಿ, ಇಲ್ಲ ಸರ್ ನನ್ನ ಕೊಟ್ಟ ಪಂಚಾಯತಿ ನಮ್ಮ ಸ್ವಂತ ಪಂಚಾಯತಿ, ನಮ್ಮ ಪಂಚಾಯತಿಗೆ ಊರು ಬರೋದು ಆದ್ಲೂರು. ಆ ದೆಸೆಯಿಂದ ನಾನು ಕೊಟ್ಟ ಪಂಚಾಯತಿನೇ ಮೊದಲನೇದೇ ಕೊಟ್ಟ ಪಂಚಾಯತಿಯಲ್ಲಿ ಮಾಡ್ತೀನಿ. ಆಮೇಲೆ ನೆಕ್ಸ್ಟು ಬೇರೆ ಪಂಚಾಯತಿಗೆ ಹೋಗೋಣ ಅಂತ ಅವ್ರು ನಾವು ಕೇಳಿದಾಗ ಆಯ್ತಪ್ಪ ಇಲ್ಲ ನೀನು ಫಸ್ಟು ಕೊಟ್ಟ ಪಂಚಾಯತಿಯಲ್ಲೇ ಮಾಡಿಸು ಅಂತ ಹೇಳಿದ್ದಾರೆ. ಆ ದೆಸೆಯಿಂದ ನನಗೆ ಆಸೆ. ಯಾಕೆಂದರೆ ಈ ತಾಲೂಕಲ್ಲಿ ಕತ್ಲಲ್ಲಿರೋನ್ನ ಬೆಳಕಿ ಕೊಡಬೇಕು ಎಂಬುದು ಒಂದು ಆಸೆ ನನಗಿದೆ. ಆ ಆಸೆ ನಮ್ಮ ಕೈ ಜೋಡಿಸಿದ್ದಾರೆ ಮಂಜುನಾಥ್ ಗೌಡ್ರು. ನಮ್ಮ ಆತ್ಮೀಯ ವೇದಿಕೆ ಮೇಲಿರೋ ಎಲ್ಲ ಲಯನ್ಸ್ ಕ್ಲಬ್ ವತಿಯಿಂದ ಏನು ಎಲ್ಲ ಡೈರೆಕ್ಟರ್ಗಳಿದ್ದಾರೆ, ಮತ್ತು ಏನು ಬಡವರ ಮಕ್ಕಳಿಗೆ ಒಂದು ಸ್ಕೂಲಲ್ಲಿ ಒಂದು PU ಕಾಲೇಜಲ್ಲಿ ಇವತ್ತು ಲಯನ್ಸ್ ಕ್ಲಬ್ ವತಿಯಿಂದ ಇವತ್ತು 5 ಕಂಪ್ಯೂಟರ್ ಕೊಡೋ ಅಂಥ ಒಂದು ತೀರ್ಮಾನ ತಗೊಂಡಿದ್ದಾರೆ. ಇವತ್ತು 13ನೇ ತಾರೀಕು ಒಂದು ಬಡವರ ಮಕ್ಕಳು, ಇವತ್ತು ಶ್ರೀಮಂತರ ಮಕ್ಕಳು ಕಂಪ್ಯೂಟರ್ ತಂದು ಮನೆಗೆ ಕಲ್ಕೊಂತಾರೆ. ಆದರೆ ಈ ಬಡವ್ರ ಮಕ್ಳು ಯಾರೂ ಮನೆಗೆ ಹೋಗಿ 60,000 70,000 ತಂದು ಒಂದು ಕಂಪ್ಯೂಟರ್ ತಂದು ಇಕ್ಕೋಕ್ಕಾಗಲ್ಲ. ಆ ದೆಸೆಯಿಂದ ಇವತ್ತು ನಮ್ಮ IB ಸರ್ಕಲಲ್ಲಿರೋಂಥ PU ಕಾಲೇಜಲ್ಲಿ ಇವತ್ತು 5-6 ಸರ್ ಕೊಡ್ತಿರೋದು 5 ಒಂದು ಕಂಪ್ಯೂಟರ್ ಕೊಡೋಂಥ ತೀರ್ಮಾನ ನಮ್ಮ ಲಯನ್ಸ್ ಕ್ಲಬ್ಬಲ್ಲಿ ತಗೊಂಡಿದ್ವಿ. ಈಗ ಹೊಸದಾಗಿ ಈ ಲಯನ್ಸ್ ಕ್ಲಬ್ ಈ ಶಿರಾದಲ್ಲಿ ಮೊನ್ನೆ ಈಗ 13ನೇ ತಾರೀಕು ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಆ ಉದ್ಘಾಟನೆಗೆ ಮುಂಚೆಗೇನೆ ನಾವು ಇದೆಲ್ಲ ಕಾರ್ಯಕ್ರಮನ ಮಾಡಿ 13ನೇ ತಾರೀಕು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಅವತ್ತು ಸಹ ನಮ್ಮ ಯಾರು ಇದ್ರೋ ಎಲ್ಲ ನಮ್ಮ ಆತ್ಮೀಯರು ಸ್ನೇಹಿತರು ನೀವೆಲ್ಲ ಬರಬೇಕು ಅಂತೆಲ್ಲ ಅದು ನಾನಾದರೂ ಹೇಳ್ತಾ
ನನಗೆ ಹೆಚ್ಚಿನ ಶಕ್ತಿ ಕೊಟ್ಟಂಥ ನಮ್ಮ ಟಿ ಡಿ ಮಲ್ಲೇಶ್ ಅವರು ಇರ್ಬೋದು, ನಮ್ಮ ಮಂಜುನಾಥ್ ಗೌಡ್ರು ಇರ್ಬೋದು, ನಮ್ಮ ಚಂದ್ರಶೇಖರ್ ಇರ್ಬೋದು, ನಮ್ಮ ರಂಗನಾಥ, ಸಿದ್ದಪ್ಪ, ಶ್ರೀನಿವಾಸ್ ಗೌಡ್ರು, ರಮೇಶ್ ಅವರು, ಇವತ್ತೆಲ್ಲ ಮತ್ತವರು ನಮ್ಮ ಡಾಕ್ಟ್ರು ಮಗ ಬಂದ್ರೀಗ ಭರತ್ ಗೌಡ್ರು. ಇವತ್ತು ನಾವೆಲ್ಲ ಹೋಗಿ ತುಮಕೂರಿಗೋ ಬೆಂಗಳೂರಿಗೋ ಒಂದು ಮೂಳೆ ಕೀಲು ತೋರಿಸ್ಕೊಳಕ್ಕೆ ನಾವು ಬೆಂಗಳೂರಿಗೆ ತುಮಕೂರಿಗೆ ಹೋಗ್ಬೇಕಾಯ್ತು. ಇವತ್ತಿಲ್ಲ, ನಾನು ಇದೇ ತಾಲೂಕ್ನವ್ರು, ಇವರು ಬೆಜ್ಜಿಹಳ್ಳಿ ಗ್ರಾಮ. ಇಲ್ಲ, ನಾನು ಸಿರಾ ತಾಲೂಕಲ್ಲೇ ನಾನು ಕೆಲಸ ಮಾಡಬೇಕು, ಇವತ್ತು ನಾನು ಸಿರಾ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ನಾನು ಕೆಲಸ ಮಾಡಬೇಕು ಅಂತ ಇವತ್ತು ಏನು ಒಬ್ಬ ನಮ್ಮ ಭರತ್ ಗೌಡ್ರು ಇಲ್ಲೇ ಈ ಶಿರಾದಲ್ಲಿ ಈಗ ಶಾಪ್ ತೆಗಿಯೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಈಗ ರಘು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ನಿಮಗೆ ಏನಾದರೂ ಅನಿವಾರ್ಯವಾಗಿ ಮೂಳೆನೋ ಕೀಲೋ ಪ್ರಾಬ್ಲಮ್ ಆದರೆ, ಆಕ್ಸಿಡೆಂಟ್ ಆದರೆ, ಎಮರ್ಜೆನ್ಸಿಯಾಗಿ ನೀವು ಬೆಂಗಳೂರಿಗೆ ತುಮಕೂರಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ಶಿರಾದಲ್ಲ ಒಳ್ಳೆ ಡಾಕ್ಟ್ರು, ನಿಮ್ಗೆ ಇಮ್ಮಿಡಿಯೇಟಾಗಿ ಗುಣ ಅಂತ ಆಗಂಥ ಡಾಕ್ಟ್ರು ಇವತ್ತು ನಮ್ಮ ಶಿರಾದಲ್ಲಿ ಬಂದಿದ್ದಾರೆ. ನೀವು ದಯವಿಟ್ಟು ಅದನ್ನು ಸಹ ನೀವು ಉಪಯೋಗಿಸ್ಕೊಳ್ಳಿ ಅಂತೆಲ್ಲ ಅದು ಹೇಳ್ತಾ, ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ವೇದಿಕೆ ಮೇಲಿರುವ ಎಲ್ಲ ನಮ್ಮ ಹಿರಿಯರಿಗೂ ಹಾಗೂ ನಮ್ಮ ವೇದಿಕೆ ಮುಂಭಾಗದಲ್ಲಿ ಕೂತ್ಕೊಂಡಿರುವಂಥ ಎಲ್ಲ ನಮ್ಮ ಕೊಟ್ಟ ಗ್ರಾಮ ಪಂಚಾಯತಿಯ ನೆರ ಪಂಚಾಯತಿ ಎಲ್ಲ ಬಂದವರಿಗೂ ನಾನು ವಂದಿಸಿ, ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು, ಸದಾ ಲವಲವಿಕೆಯಿಂದ ಇರಬೇಕು, ಯಾವಾಗಲೂ ನಗ್ನಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ? ಹಾಗಾದರೆ ತಡ ಯಾಕೆ? ಪ್ರತಿದಿನ ತಾಯಿ ಎದೆ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ. ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ.